ವೆರ್ಚುವಲ್ ಮುಖೇನವಾಗಿ ನಾಸಾ ಸಿಬ್ಬಂದಿ ಅವರನ್ನ ಕರೆದೊಯ್ಯುವಂತ ಪ್ರಕ್ರಿಯೆಯನ್ನ ಈಗಿರುತ್ತೆ. ಭೂಮಿಗೆ ಮರಳಿದ ಶುಭಾಂಶು ಅವರ ಆರೋಗ್ಯದ ಮೇಲೆ ಶುಭಾಂಶು ಅವರು ಸೇರಿದಾಗೆ ಉಳಿದಂತ 3 ಮಂದಿ ಅಥವಾ ಒಟ್ಟು 4 ಗಗನಯಾನಿಗಳ ಮೇಲೆ ವೈದ್ಯರು ನಿಗಾ ಇಟ್ಟಿರ್ತಾರೆ. ಹಲವು ದಿನಗಳ ಕಾಲ ಅವರನ್ನ ಕ್ವಾರಂಟೈನ್ ನಲ್ಲಿ ಇರಿಸಿ ಅವ್ರ ಮೇಲೆ ಬೇರೆ ಬೇರೆ ತರಹದ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ. ಆರೋಗ್ಯದಲ್ಲಿ ಆಗಿರುವಂತಹ ಬದಲಾವಣೆಗಳು ಏನಿದೆ ಅನ್ನೋದ್ರ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ನುರಿತ ವೈದ್ಯರಿಂದ ಶುಭಾಂಶು ಸೇರಿ 4 ಮೇಲೂ ಕೂಡ ಅವರ ಆರೋಗ್ಯ ತಪಾಸಣೆ ಬಹಳ ಈ 7 ದಿನಗಳ ಕ್ವಾರಂಟೈನ್ ನ ಸಂದರ್ಭದಲ್ಲಿ ಹಂತವಾಗಿ ನಡೆಯುತ್ತೆ. ಒಂದು ಅವರ ಆರೋಗ್ಯ ಅಂತಂದ್ರೆ ದೈಹಿಕವಾದಂಥ ಆರೋಗ್ಯ, ಈಗ ತಾನೇ ಹೇಳಿದಾಗೆ ಅವರ ಮೂಳೆಗಳ ಸಾಂದ್ರತೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಮಾಂಸಖಂಡಗಳ ವಿಚಾರ ಆಗಿರ್ಬೋದು, ಇದೆಲ್ಲವೂ ಒಂದು ಪಾರ್ಟ್. ಆದರೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯದ ಮೇಲೂ ಕೂಡ ನಿಗಾ ಇಡುವಂಥ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಮಾನಸಿಕ ಆರೋಗ್ಯ ಅಂತ ಅಂದರೆ ಅವರಲ್ಲಿ ಯಾರ ಜೊತೆಗೂ ಸಂಪರ್ಕದಲ್ಲಿರಲ್ಲ, 4 ದಿನಗಳ ಕಾಲ ಅವರು ಗುರುತ್ವಾಕರ್ಷಣೆ ಇಲ್ಲದೆ ಇರುವಂಥ ಸ್ಥಳದಲ್ಲಿರ್ತಾರೆ. ಹಾಗಾಗಿ ಮಾನಸಿಕವಾಗಿಯೂ ಕೂಡ ಅವ್ರು ಬೇರೆ ಬೇರೆ ತರಹದಂಥ ರೀತಿಯಾಗಿ ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಹಾಗಾಗಿ ಅವರನ್ನು ಮತ್ತೆ ಮೊದಲಿನಂಥ ರೀತಿಯಾಗಿ ಅವರ ಮಾನಸಿಕತೆಯನ್ನು ತರುವಂಥ ಪ್ರಯತ್ನಗಳು ಕೂಡ ಬೇರೆ ಬೇರೆ ಥರ, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ಆ ರೀತಿಯಾಗಿ ನಡೀತಾ ಹೋಗುತ್ತೆ. ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಈಗ ಒಟ್ಟು ನಾವು ಪ್ರೊಸೀಜರ್ಸನ್ನು ನೋಡ್ತಾ ಇರುವಂಥ ರೀತಿಯಾಗಿ ಈಗ ತಾನೇ ನಮ್ಮ ಜೊತೆಗಿರುವಂಥ ಅತಿಥಿಗಳು ಕೂಡ ಹೇಳಿದಾಗೆ ಅದೊಂದು ಏರ್ ಟೈಟ್ ರೀತಿಯಾಗಿರುತ್ತೆ. ಒಂದು ಸಣ್ಣ ಹೊರಗಡೆಯ ವಾಯು ಒಳಗಡೆ ಹೋಗೋದಕ್ಕೆ ಅಥವಾ ಪರಿಸರದ ಜೊತೆಗೆ ಅದು ಏನಾದ್ರು ಹೊರಗಡೆ ಪರಿಸರದ ಜೊತೆಗೆ ಎಕ್ಸ್ಪೋಸ್ ಆಗೋಕ್ಕೆ ಸಣ್ಣ ಒಂದು ಅವಕಾಶ ಕೂಡ ಇರಲ್ಲ. ಹೀಗಾಗಿ ಅದನ್ನೆಲ್ಲವನ್ನ ಕೂಡ ಈಗ ಭೂಮಿಯ ವಾತಾವರಣಕ್ಕೆ ತರುವಂಥ ಕೆಲಸಗಳು ಹಂತವಾಗಿ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಯಾಕನ್ನ ಕೂಡ ಓಪನ್ ಮಾಡುವಂಥ ಪ್ರಕ್ರಿಯೆಯೂ ಕೂಡ ನಡೀತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ನಮ್ಮ ಜೊತೆಗೆ ಚಂದ್ರಶೇಖರ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್ ಸರ್, ಈಗ ನಾವು ನೋಡ್ತಾ ಇದ್ದೀವಿ ಭಾರತದ ಸೇರಿದ ಹಾಗೆ ವಿದೇಶಿಗರು ಕೂಡ ಈ ಒಟ್ಟು ಯಾನದಲ್ಲಿ ಇದ್ದಂಥದ್ದು. ಸೊ ಈಗ ನಾವು ಮಾತನಾಡ್ತಾ ಇದ್ವಿ ಅಂದರೆ ಮುಂದೆ ಇವರ ಅನುಭವವನ್ನು ಪಡೆದುಕೊಂಡು ನಮ್ಮ ಸ್ವಂತ ಗಗನಯಾನವನ್ನು, ಮಾನವ ಸಹಿತ ಗಗನಯಾನವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವರ ಅನುಭವ ಹೇಗೆ ಅನುಕೂಲಕ್ಕೆ ಬರುತ್ತೆ ಸರ್? ಖಂಡಿತವಾಗ್ಲೂ ಸರ್, ಇವರ ಅನುಭವ ನಮಗೆ ಬಹಳ ಪ್ರಯೋಜನಕ್ಕೆ ಬರುತ್ತೆ. ಈಗ ಇಸ್ರೋ ದವರು ಚಂದ್ರಯಾನ ಪ್ರೋಗ್ರಾಮ್ನಲ್ಲಿ ಮಾನವ ಸಹಿತ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ. ಅಂತ ಸಂದರ್ಭಕ್ಕೆ ಇವರ ಅನುಭವ ಬಹಳ ಉಪಯೋಗಕ್ಕೆ ಬರುತ್ತೆ. ಸರ್ ಇಲ್ಲಿ ನಾವು ನೋಡ್ತಾ ಇದೀವಿ ಈಗ ಆ ಕ್ಯಾಪ್ಸೂಲ್ ಅನ್ನ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಟ್ರಾಲಿ ಮುಖೇನವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಹೇಳಿ ಸರ್. ಸಾರಿ, ಹೇಳಿ ಸರ್. ನಮ್ಮ ದೇಶಕ್ಕೆ ಖಂಡಿತವಾಗ್ಲೂ ಇವರ ಅನುಭವ ಬಹಳ ಪ್ರಯೋಜನಕ್ಕೆ ಬರುತ್ತೆ ಸರ್. ಇಂತಹ ಅನೇಕ ಸೈಂಟಿಸ್ಟ್ಗಳು ನಮ್ಮ ದೇಶದಲ್ಲಿ ಹುಟ್ಟೋದಕ್ಕೆ ಈ ಒಂದು ಮಹತ್ವವಾದಂತಹ ಈ ಕಾರ್ಯ ಸಹಾಯಕ್ಕೆ ಬರುತ್ತೆ. ಕರೆಕ್ಟ್. ಇಲ್ಲಿ ಸರ್, ಇಲ್ಲಿ ನಾವು ನೋಡ್ತಾ ಇದೀವಿ ಏನೋ ಒಂದು ವಾಟರ್ ಸ್ಪ್ರೇ ಮಾಡ್ತಾ ಇರುವಂತ, ಏನಾರು ಇದೆಯಾ ಅಂತ, ಏನಾರು ಒಂದು ಲೆಫ್ಟ್ ಓವರ್ ಇದಿರುತ್ತಲ್ಲ, ಫ್ಯೂಯಲ್ ಏನಾರು ಇರುತ್ತೆ ಅಂತ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ. ಬೇಸಿಕಲಿ ಟಚ್ ನೋಡಿರ್ತಾರೆ, ಬಟ್ ಹೌ ಯು ಕ್ಯಾನ್ ಫೀಲ್. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಆಲ್ಮೋಸ್ಟ್. ಇದನ್ನೆಲ್ಲ ಕ್ಲೀನ್ ಮಾಡಿ ಆ ಸೈಡ್ ಹ್ಯಾಚ್ ತೆಗಿಯಕ್ಕೆ ಒಂದು ಅರ್ಧ ಗಂಟೆ ಹಿಡಿಯುತ್ತೆ ಆಲ್ಮೋಸ್ಟ್. ಸೊ ಒಂದು ಅರ್ಧ ಗಂಟೆ ಆದ್ಮೇಲೆ ಆ ಡೋರ್ ತೆಗಿತಾರೆ. ಅದನ್ನೆಲ್ಲ ಆ ಫ್ಯೂಯಲ್ ಏನಾರ ಆ ಒಂದು ರಿಯಾಕ್ಷನ್ ಆದ್ರೆ ಮತ್ತೆ ಬೆಂಕಿ ಅಂಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ ಫಸ್ಟ್. ಹೌದು ಸರ್, ಈ ರಾಕೆಟ್ಗೆ ಅಥವಾ ಈ ರೀತಿಯಾದಂಥ ಸ್ಪೇಸ್ ಕ್ರಾಫ್ಟ್ಗಳನ್ನೆಲ್ಲ ಇಳಿಸುವಂಥ ನಿಟ್ಟಿನ ಬಳಸುವಂಥ ಫ್ಯೂಯಲ್ ಇರುತ್ತಲ್ಲ ಸರ್, ಅದೆಷ್ಟು ಇಂಟೆನ್ಸಿವ್ ಆಗಿರುತ್ತೆ ಸರ್ ಆ ಫ್ಯೂಯಲ್? ಅದು ಆಕ್ಚುಲಿ ಅದು ಒಂದು ಡಿಫ್ರೆಂಟ್ ಪ್ರೊಪಲೆಂಟ್. ಅದು ಅದನ್ನ MMH ಅಂತ ಕರೀತಾರೆ. ಐ ವಿಲ್ ಗಿವ್ ಯು ದ ಕರೆಕ್ಟ್ ಸ್ಪೆಸಿಫಿಕೇಶನ್. ಹೈಪರ್ಗಾಲಿಕ್ ಫ್ಲೂಯೆಂಟ್ ಫ್ಯೂಯಲ್ ಅಂತ ಇರುತ್ತೆ. ಅದು ಏನಂದ್ರೆ ಈವನ್ ಆ ಒಂದು ಟೆಂಪರೇಚರ್ ಆ -ಡಿಗ್ರಿ ಆರ್ +ಡಿಗ್ರಿಗೆ ಹೋದ್ರೂ ಆ ಪ್ರಾಪರ್ಟೀಸ್ ಚೇಂಜ್ ಆಗಲ್ಲ. ಒಂದ್ ಕಡೆ -200 ಹೋಗುತ್ತೆ, ಇಲ್ಲ +200 ಹೋಗುತ್ತೆ, ತಿರುಗ್ತಾ ಇರ್ಬೇಕಾದ್ರೆ ಫ್ಯೂಯಲ್ ಅವಾಗ ಗಟ್ಟಿ ಆಗ್ಬಾರ್ದು, ಆ ಟೆಂಪರೇಚರ್ಗೆ ಗಟ್ಟಿ ಆಗ್ಬಾರ್ದು. ಸೊ ಆ ಒಂದು ಫ್ಯೂಯಲ್ ಆ ಪ್ರಾಪರ್ಟೀಸ್ ಇರುತ್ತೆ. ಸೊ ಆ ಪ್ರಾಪರ್ಟೀಸ್ ಇರೋಂತ ಫ್ಯೂಯಲ್ ನ ಯೂಸ್ ಮಾಡಿರ್ತಾರೆ. ತಂಪು. ಸೊ ಅದು ಎರಡು ಇದಾಗಿದ ತಕ್ಷಣ, ಎರಡು ಕನೆಕ್ಟ್ ಆಗಿದ ತಕ್ಷಣ ಇಟ್ ಸ್ಟಾರ್ಟ್ಸ್ ಬರ್ನಿಂಗ್. ಸೊ ಎರಡು ರಿಯಾಕ್ಷನ್ ಆಗಿದ ತಕ್ಷಣ. ಸೊ ಅದಕ್ಕೇನೆ ಆಚೆ ತಗೊಂಡು ಅಫ್ಕೋರ್ಸ್ ಇಳಿಸ್ಬೇಕಾದ್ರೆ ಎಲ್ಲ ನೋಡ್ಕೊಂಡಿರ್ತಾರೆ, ಬಟ್ ಸ್ಟಿಲ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ. ಬಿಕಾಸ್ ಏನಾದ್ರು ರಿಯಾಕ್ಷನ್ ಆಗಿ ಸಡನ್ ಆಗಿ ಬೆಂಕಿ ಅಂಟ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ದಟ್ ಈಸ್ ವೈ ದೇ ಡೂ ಆಲ್ ದಿಸ್. ಹೌದು ಸರ್. ಈಗ ಈ ಒಂದು ನಾವು ಕ್ಯಾಪ್ಸೂಲ್ ನೋಡ್ತಾ ಇದೀವಲ್ಲ ಸರ್, ಈಗ ಡಾಕಿಂಗ್ ಆದಂತ ಸಂದರ್ಭದಲ್ಲಿ ಇದನ್ನ ISSಗೆ ಕೂಡ್ಸಿರ್ತಾರೆ ಅಲ್ವಾ? ಸೊ ಇದರಿಂದ
ಆ ಮುಂದ್ಗಡೆ ನೋಸ್ ಇರುತ್ತಲ್ಲ, ಆ ನೋಸ್ ಓಪನ್ ಆಗಿರುತ್ತೆ. ಆ ಓಪನ್ ಆದಾಗ ಒಂದು ಅಡಾಪ್ಟರ್ ಇರುತ್ತೆ, ಒಂದು ಮೇಲು ಫೀಮೇಲ್. ಅದು ಹೋಗಿ 2 ಲಾಕ್ ಆಗುತ್ತೆ. ಲಾಕ್ ಆಗಿ 2 ಆಚಸ್ ಇರುತ್ತೆ, 12 ಲಾಕ್ ಇರುತ್ತೆ. ಅದು ಎಳ್ಕೊಳ್ಳುತ್ತದು. ಅದು ಹಾರ್ಡ್ ಡಾಕಿಂಗ್ ಅಂತಾರೆ. ಅದು ಹೋಗಿ ಕೂತ್ಕೊಳ್ಳೋದನ್ನ ಸಾಫ್ಟ್ ಡಾಕಿಂಗ್ ಅಂತಾರೆ. ಅದು ಎಳ್ಕೊಳ್ಳೋದನ್ನ ಹಾರ್ಡ್ ಡಾಕಿಂಗ್ ಅಂತಾರೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ 2 ನಾರ್ಮಲೈಸ್ ಆದ್ಮೇಲೆ ಓಪನ್ ಮಾಡ್ತಾರೆ. ತಕ್ಷಣ ಕೂತ್ಕೊಂಡಿದ ತಕ್ಷಣ ಓಪನ್ ಮಾಡಿದ್ರೆ ಸೋಡಾ ಬಾಟ್ಲ್ ಓಪನ್ ಆದಂಗೆ ಅಲ್ಲಿ ಒಳಗಡೆ ಇರೋ ಪ್ರೆಷರ್ ಮತ್ತು ಈ ಪ್ರೆಷರ್ ಸರ್ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಈಗ ಓಪನ್ ಮಾಡಿದ್ರಲ್ವಾ, ಕ್ಲೀನ್ ಮಾಡಿದ್ಮೇಲೆ ಓಪನ್ ಮಾಡೋದು. ಸೊ ಏನು ರಿಯಾಕ್ಷನ್ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ತರ ಮಾಡ್ತಾರೆ. ಓಕೆ. ಸೊ ಈಗ ಒಬ್ಬೊಬ್ರನ್ನ ಸ್ಟ್ರೆಚರ್ ತರ ಇಳಿಸ್ತಾರೆ. ಸೊ ಈಗ ಹೊರಗಿರುವಂತ ಸಿಬ್ಬಂದಿ ಒಳಗಡೆ ಕಾಣಿಸ್ತಾರೆ. ಈಗ ಇನ್ನೇನ್ ಮಧ್ಯ ಏನ್ ಪರದೇನೋ ಮತ್ತೊಂದೋ ಇಲ್ಲ. ಈಗ ಇರೋ ಒಂದು ಡೋರ್ ಅದು ಓಪನ್ ಆಗಿದೆ. ಓಕೆ. ಸೊ ಮೊದಲಿಗೆ ಅವ್ರ ಆರೋಗ್ಯ, ಅವ್ರ ಸೇಫ್ ಏನಿದೆ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ತಾರೆ. ಬೇಸಿಕ್ ಟೆಸ್ಟ್ಗಳು ಮಾಡ್ತಾರೆ. ಅಂದ್ರೆ ಬ್ಲಡ್ ಪ್ರೆಷರ್, ಅದು ಇದು, ಕಣ್ಣು ಏನಾರ ಎಫೆಕ್ಟ್ ಆಗತ್ತಾ, ಬಿಕಾಸ್ ಆ ಕಣ್ಣೆಲ್ಲ ಮೇಲ್ಗಡೆ ಹೊಡಿತಾ ಇರುತ್ತೆ. ಇಲ್ಲಿ ಸಡನ್ ಆಗಿ ತಂದಾಗ ಏನಾರು ಬ್ಲೈಂಡ್ನೆಸ್ ಏನಾರ ಆಗಿಲ್ವಾ ಅದನ್ನೆಲ್ಲ, ಆಮೇಲೆ ಡಿಸ್ಓರಿಯಂಟೇಷನ್ ಏನಾರು ಇದೆಯಾ, ಇಂಥವೆಲ್ಲ ಬಹಳ ಚೆಕ್ ಮಾಡ್ತಾರೆ. ಓಕೆ ಸರ್, ಈಗ ನೀವು 24 ಗಂಟೆ ಹೆಚ್ಚು ಕಡಿಮೆ ಎಷ್ಟು 22 ಗಂಟೆ ತೆಗೆದುಕೊಂಡಿದ್ದೀರಿ 400 ಕಿಲೋಮೀಟರ್ ಪ್ರಯಾಣಕ್ಕೆ. ಈಗ ನೀವು ಹೇಳಿದ್ರಲ್ಲ ರಷ್ಯಾದ ಸ್ಪೇಸ್ ಸೋಯಸ್, ಸೊ ಅದು 2 ಗಂಟೆ 3 ಗಂಟೆಲಿ ಬರುತ್ತೆ. 3.5 ಗಂಟೆಗೆ ಆ ಭೂಮಿ ಸಂದರ್ಭದ ಆ ಪ್ರೆಷರ್ ಹೇಗೆ ಅಲ್ಲಿ ಕಂಟ್ರೋಲಿಂಗ್ ಇರುತ್ತೆ ಸರ್? ಅದು ಅವರು ದೇ ಹ್ಯಾವ್ ಮಾಸ್ಟರ್ಡ್ ದ ಟೆಕ್ನಾಲಜಿ. ಅಂದ್ರೆ ಇವ್ರಿಗಿಂತ 60s ಇಂದಾನೇ ಅವರು ಶುರು ಮಾಡ್ಕೊಂಡ್ಬಿಟ್ರು. ಅವರು ಇವ್ರಿಗಿಂತ ಮುಂಚೆನೆ ಶುರು ಮಾಡ್ಕೊಂಡ್ಬಿಟ್ರು. ಸೊ ದೇ ಹ್ಯಾವ್ ಮಾಸ್ಟರ್ಡ್ ದ ಟೆಕ್ನಾಲಜಿ. ಅಫ್ಕೋರ್ಸ್ ಸ್ವಲ್ಪ ಡಿಸ್ಕಂಫರ್ಟ್ ಜಾಸ್ತಿ ಇದ್ರು, ಬಟ್ ದರ್ ಟೆಕ್ನಾಲಜಿ ಇಸ್ ಮಾಸ್ಟರ್ಡ್. ಅಂದ್ರೆ ಜಾಸ್ತಿ ನಂಬರ್ ಆಫ್ ಈವನ್ ಕಾರ್ಗೋ ಶಿಪ್ಸ್ಗಳು ಅದು ಎಲ್ಲ ಹೋಗೋದೇ ಸೋಯಸ್ದು. ಸೊ ದೇ ಹ್ಯಾವ್ ಮಾಸ್ಟರ್ಡ್ ದ ಟೆಕ್ನಾಲಜಿ. ಸೊ ದೇರ್ ಇಸ್ ನೋ ಡೌಟ್ ಅಬೌಟ್ ದೇರ್ ಇದು ಟೆಕ್ನಾಲಜಿಕಲ್ ಇದು. ಬಟ್ ದೇರ್ ವೇ ಆಫ್ ಅಪ್ರೋಚ್, ಈವನ್ ISS ಹೋಗೋದಾಗ್ಲಿ ಬರೋದಾಗ್ಲಿ ಇಸ್ ಡಿಫ್ರೆಂಟ್ ಫ್ರಮ್ ವಾಟ್ ಸ್ಪೇಸ್-ಎಕ್ಸ್ ಮತ್ತೆ ಇದನ್ನು ಯೂಸ್ ಮಾಡುವಂಥದ್ದು. ಸ್ಪೇಸ್-ಎಕ್ಸ್ ಇಸ್ more comfortable journey and their trajectory is different compared to the Soyuz or the trajectory compared. ಸರ್, ಈಗ ಇವರು 18 ದಿನಗಳಲ್ಲಿ ಇವ್ರ ದೈಹಿಕ ಆರೋಗ್ಯದಲ್ಲಿ ಏನೇನು ಬದಲಾವಣೆ ಆಗಿರಬಹುದು ಸರ್? ದೈಹಿಕ ಆರೋಗ್ಯದಲ್ಲಿ ಈಗ ನಡೆದಿರಲ್ಲ, ಅಗೇನ್ಸ್ಟ್ ಗ್ರಾವಿಟಿ ನಡೆದಿರಲ್ಲ. ಅಲ್ಲೂ ಗ್ರಾವಿಟಿ ಇರುತ್ತೆ. ಡೋಂಟ್ ಥಿಂಕ್ ನೀವು 0 ಗ್ರಾವಿಟಿ ಇದೆ ಅಲ್ಲಿ, ಇಲ್ಲ, ಎಲ್ಲಾ ಕಡೆ ಗ್ರಾವಿಟಿ ಇರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಆ ಸ್ಪೇಸ್ ಶಟಲ್ ನಿಮಗೆ 28,000 ಕಿಲೋಮೀಟರ್ ಸ್ಪೀಡಲ್ಲಿ ಸುತ್ತುತ್ತಾ ಇರುತ್ತಲ್ಲ ಭೂಮಿ ಸುತ್ತಲೂ, ಅದು ಬೀಳಕ್ಕೆ ಟ್ರೈ ಮಾಡ್ತಿರುತ್ತೆ. ಬಟ್ ಅದು ರೌಂಡ್ ಇರೋದ್ರಿಂದ ಎಸ್ಕೇಪ್ ಆಗ್ತಾ ಇರುತ್ತೆ. ಆ ಸ್ಪೀಡ್ಗೆ ಏನಾಗುತ್ತೆ ಅಂದರೆ ಒಂದು ವೆಯ್ಟ್ಲೆಸ್ನೆಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ನೀವು ತೇಲಂಗೆ ಆಗುತ್ತೆ. ಇವನ್ ನೀವೊಂದು ದೊಡ್ಡ ಎಲಿವೇಟ್ರಲ್ಲಿ ಕೂತ್ಕೊಳ್ಳಿ, ನಾನು ತಕ್ಷಣ ದಾರ ಕಟ್ ಮಾಡಿಬಿಟ್ರೆ ನೀವು ಆ ಸ್ಪೀಡ್ ಬರುತ್ತಲ್ಲ, ನೀವು ಅಲ್ಲಿ ತೇಲ್ದಂಗೆ ಆಗುತ್ತಲ್ಲ. ಕರೆಕ್ಟ್, ಹೌದು. ಗ್ರಾವಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಗ್ರಾವಿಟಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಗ್ರಾವಿಟಿನ ಎಸ್ಕೇಪ್ ಆಗಕ್ಕೆ 28,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇಲ್ದಿದ್ರೆ ಎಳ್ಕೊಂಡು ಭೂಮಿ ಕಡೆ ಬಿದ್ದೋಗ್ಬಿಡುತ್ತೆ. ಸೊ ಎಲ್ಲಾ ಕಡೆ ಗ್ರಾವಿಟಿ ಇರುತ್ತೆ. ಇಟ್ಸ್ ನಾಟ್ ಗ್ರಾವಿಟಿ, ಇಟ್ಸ್ ದ ವೆಯ್ಟ್ಲೆಸ್ನೆಸ್. ಇಲ್ಲಿ 100 kg ಇಲ್ದ್ರೆ ಅಲ್ಲಿ 90 kg ವೇ ಮಾಡ್ತಾರೆ, ಬರೀ 10% ಕಮ್ಮಿ ಇರ್ಬೋದು. ಬಟ್ ವೆಯ್ಟ್ಲೆಸ್ನೆಸ್ ಬಿಕಾಸ್ ಆಫ್ ಆ ಸ್ಪೀಡ್ ಅಲ್ಲಿ ಸುತ್ತಾ ಇರುತ್ತೆ. ಆಮೇಲೆ ಅದು ಬೀಳ್ಬೇಕು ಅಂದಾಗ ಒಂದು ಸರ್ಕಲ್ ಬರುತ್ತೆ. ಸೊ ಅದು ಎಸ್ಕೇಪ್ ಆಗಿ ಹಿಂಗ್ ಸುತ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಒಂದು ವೆಯ್ಟ್ಲೆಸ್ನೆಸ್ ಫೀಲ್ ಆಗುತ್ತೆ. ಒಂದು ನೀವು 0 ಗ್ರಾವಿಟಿ ಅಂತ ಆ ತರ ಆ ಫೀಲ್ ಬರುತ್ತೆ. ನೀವು ತೇಲ್ತಾ ಇರ್ತೀರಾ. ಸೊ ಅಲ್ಲಿ ನಡೆಯೋದೇ ಇಲ್ವಲ್ಲ, ನೀವು ನಡೆಯೋದೇ ಇಲ್ದೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಕಾಲ್ಗೆ ಏನು ನಿಮ್ಗೆ ಎಕ್ಸರ್ಸೈಸೇ ಇರಲ್ಲ. 18 ದಿವಸ ನೀವು ಬೆಡ್ ಮೇಲೆ ಮಲಗಿಸ್ಬಿಟ್ಟು ಸುಮ್ನೆ ಇಳಿಸಿದ್ರೆ ಹೆಂಗಾಗುತ್ತೆ, ನಡೆಯೋಕ್ಕೂ ಆಗಲ್ಲ. ನಿಮ್ ಫಿಸಿಯೋಥೆರಪಿ ಎಲ್ಲ ಮಾಡಿ. ಸೊ ಆ ಒಂದು ಫೀಲಿಂಗ್ ಅವ್ರಿಗೆ ಇರುತ್ತೆ. ಸೊ ಆ ಒಂದು ಫೀಲಿಂಗ್ ಇರುತ್ತೆ. ಸೊ ಅದನ್ನೆಲ್ಲ, ಸೊ ದಟ್ ಈಸ್ ದ ಮೇನ್ ಥಿಂಗ್. ನಾನು ಹೇಳದ್ನಲ್ಲ, ಬ್ಲಡ್ ಎಲ್ಲ ವಾಪಸ್ ಹಿಂಗ್ ಹೋಗ್ತಾ ಇರುತ್ತೆ, ಯಾಕಂದ್ರೆ ಅಲ್ಲಿ ತೇಲ್ತಾ ಇರ್ತಾರೆ. ಸೊ ನೀವಿಲ್ಲಾದ್ರೆ ಬ್ಲಡ್ ಕೆಳಗಡೆ ಎಳೆಯುತ್ತೆ, ಯಾಕಂದ್ರೆ ಇಲ್ಲಿ ಗುರುತ್ವಾಕರ್ಷಣೆ ಇರುತ್ತೆ, ಬಟ್ ಗ್ರಾವಿಟಿ ಎಳಿತಾ ಇರುತ್ತೆ ಕೆಳಗಡೆ. ಬಟ್ ಅಲ್ಲಿ ಆಪೋಸಿಟ್ ಅಲ್ಲಿ ತಿರುಗ್ತಾ ಇರುತ್ತೆ. ಕಣ್ಣೆಲ್ಲ ಊತ ಬರುತ್ತೆ, ನಾಲಿಗೆ ಊತ ಬರುತ್ತೆ. ಒಂದು 36 ಅವರ್ ಬೇಕು ಅವ್ರಿಗೆ ಅದು ಸೆಟ್ಲ್ ಆಗಿ ಮಾಮೂಲಿ ಆಗಕ್ಕಲ್ಲಿ. ಸೊ ಅಲ್ಲಿ ಬಂದಿದ ತಕ್ಷಣ ಎಲ್ಲಾ ಫಿಸಿಯಾಲಜಿಕಲ್ ಚೇಂಜಸ್ ಇಲ್ಲ ಆಗುತ್ತೆ ಬಾಡಿಲಿ, ರಿವರ್ಸ್ ಆಗುತ್ತೆ. ಆ ರಿವರ್ಸ್ ಆದಾಗ ಏನೇನಾದ್ರೂ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಆ ಎಫೆಕ್ಟ್ಸ್ ಇಂದ ಆಚೆ ಬರಕ್ಕೇನೆ
ಇಟ್ ಟೇಕ್ಸ್ 2-3 days ICU ಅಲ್ಲಿ ಇಟ್ಟು ಮತ್ತೆ ಅವ್ರನ್ನ ಜನರಿಕ್ ಆಗಿ ತಗೊಂಡ್ಬರ್ತಾರೆ. ಓಕೆ ಬಟ್ ಬಾಡಿ ಹೊಂದ್ಕೊಳ್ಳುತ್ತೆ. ನೋಡಿ ಸರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ. ಸೊ ಇಲ್ಲಿ ನೋಡ್ತಾ ಇದೀವಿ ನೋಡಿ, ಫಸ್ಟ್ ವಿಜುವಲ್ಸ್ ನಾವು 18 ದಿನಗಳ ಬಳಿಕ ಶುಭಾಂಶು ಶುಕ್ಲಾ ಅಂಡ್ ಅವರ ಟೀಮ್ ಅನ್ನ ನೋಡ್ತಾ ಇರುವಂತ ಕೆಲ ಫಸ್ಟ್ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರು ತಮ್ಮ ಸ್ಥಳಗಳೇನಿತ್ತು ಅಥವಾ ಕೂರೋದಕ್ಕೆ ಚೇರ್ಸ್ ಸರ್, ಅದು ಚೇರ್ಸ್ ಅಂತ ಅದನ್ನ ಅವ್ರಿಗೆ ಡಿಸೈನ್ ಮಾಡ್ಕೊಂಡಿರ್ತಾರೆ. ಹೌದು, ಆ ಸ್ಪೇಸ್ ಸೂಟು ಮತ್ತೆ ಅವ್ರ ಬಾಡಿ ತಕ್ಕನಾಗೆ ಆ ಸೀಟ್ಸ್ ಡಿಸೈನ್ ಆಗಿರುತ್ತೆ. ಕರೆಕ್ಟ್. ಸೊ ಆ ಕಂಫರ್ಟ್ ಇರುತ್ತೆ ಅವ್ರಿಗೆ. ಸೊ ಈಗ ತೆಗೆದು ಒಂದೊಂದೇ ಇಳಿಸ್ತಾರೆ ಈಗ. ಕರೆಕ್ಟ್. ಸೊ ಅಲ್ಲಿ ಅವರು ಆಸೀನರಾಗಿರುವಂತ ಆ ವಿಜುವಲ್ಸ್ ಅನ್ನ ನೀವು ಗಮನಿಸಿದ್ರಿ. ಅಲ್ಲಿ ಶುಭಾಂಶು ಶುಕ್ಲಾ ಅವರು ಕೂಡ ಸೇರಿದ ಹಾಗೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ, ಆಮೇಲೆ ಕಮಾಂಡರ್ ಆಗಿರುವಂಥ ಪೆಗಿ ವಿಟ್ಸನ್, ಜೊತೆಗೆ ಪೋಲೆಂಡ್ನ ಈ ಒಟ್ಟು ಮಿಷನ್ನ ಸ್ಪೆಷಲಿಸ್ಟ್ ಆಗಿರುವಂಥ ಉಜ್ಞಾನ್ಸ್ಕಿ, ಹಾಗೆ ಹಂಗೇರಿಯಾದ ಟಿಬೂರ್ ಕಾಪು, ಇವರಿಂದ ಈ ಒಟ್ಟು ಸಂಶೋಧನೆ ಹಾಗೆ ಅಧ್ಯಯನ ನಡೆದಿರುವಂಥದ್ದು. 4 ಮಂದಿ ಇದರ ಒಳಗೆ ಭಾಳ ಸೇಫ್ ಆಗಿ ಕೂತಿದ್ದಾರೆ ಅನ್ನುವಂಥ ರೀತಿಯಾಗಿ ನಮಗೆ ಮೇಲ್ನೋಟಕ್ಕಂತೂ ಅನಿಸ್ತು. ಬಟ್ ದೈಹಿಕವಾಗಿ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ಈಗ ತಾನೇ ಸರ್ ಅದನ್ನು ಹೇಳ್ತಾ ಇದ್ರು, ಯಾವ್ಯಾವ ರೀತಿಯಾದಂಥ ಬದಲಾವಣೆಗಳಾಗಿರುತ್ತೆ ಅಲ್ಲಿ ಒಳಗಡೆ. ಅವ್ರು ಒಂದು ರೀತಿ ತೇಲಾಡ್ಕೊಂಡಿರುವಂಥ ರೀತಿ. ಹಾಗಾಗಿ ಈಗ ಅವರು ಗುರುತ್ವಾಕರ್ಷಣೆಯ ಆ್ಯಕ್ಚುಯಲ್ ಈ ಪರಿಸರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅನ್ನುವಂಥದ್ದು ಒಂದೊಂದಾಗಿ ಅದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಶುಭಾಂಶು ಶುಕ್ಲಾ ಅವರ ತಾಯಿ ಹಾಗೆ ತಂದೆ, ಅವರ ಮುಖಚಾರಲ್ಲೇ ನಿಮಗೆ ಗೊತ್ತಾಗೋಗುತ್ತೆ ಅವರು ಅದೆಷ್ಟು ಕೋಟಿ ಪ್ರಾರ್ಥನೆಯನ್ನು ಸಲ್ಲಿಸಿದಾರೋ ದೇವರುಗಳಿಗೆ, ಮಗ ಭಾಳ ಸೇಫ್ ಆಗಿ ಲ್ಯಾಂಡ್ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತಂದರೆ ಹೆತ್ತ ಮಗ ಹೀಗೆ 18 ದಿನಗಳ ಕಾಲ ಯಾರೋ ಕೋಟಿಲಿ ಅಥವಾ 100 ಕೋಟಿಲಿ ಒಬ್ಬರು ಹೋಗುವಂಥ ಜಾಗಕ್ಕೆ ಆತ ಹೋಗಿದ್ದಾರೆ ಅಂತ ಅಂದರೆ ಅದೇನೋ ಅವ್ರ ತಾಯಿಯಾಗಿ ಅವರ ಭಾವನೆಗಳು ಹೇಗಿರ್ಬೋದು, ಮಗನ ಬರುವಿಕೆಗಾಗಿ ಅವ್ರು ಹೇಗೆ ನಿರೀಕ್ಷೆ ಇರ್ಬೋದು, ಅದೆಲ್ಲ ನಾವಿಲ್ಲೊಂದು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ನಮಗೆ ಸಾಧ್ಯ ಆಗಲ್ಲ. ಹೀಗಾಗಿನೇ ಮಗ ಸೇಫಾಗಿ ಲ್ಯಾಂಡ್ ಆಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಆನಂದ ಬಾಷ್ಪವನ್ನು ಅವರಿಗೆ ತಡೆಯೋದಕ್ಕಾಗಲಿಲ್ಲ. ಅವರು ಕಣ್ಣೀರು ಹಾಕಿದ್ರು. ಅದರ ಜೊತೆಗೇ ಆ ಖುಷಿ ಕೂಡ ಅವರಲ್ಲಿ ಕಂಡು ಬರ್ತಾ ಇತ್ತು. ಬಟ್ ಈಗಲೂ ಕೂಡ ಅವರಲ್ಲಿ ಸಹಜವಾಗಿ ಒಂದು ಆತಂಕ ಅನ್ನುವಂಥದ್ದು ಇದ್ದೇ ಇರುತ್ತೆ. ಮಗ ಸೇಫ್ ಆಗಿ ಆ ಕ್ಯಾಪ್ಸೂಲಿಂದ ಹೊರಗೆ ಬಂದುಬಿಟ್ರೆ ಸಾಕು ಅನ್ನುವಂಥ ರೀತಿಯಾಗಿ. ಜೊತೆಗೆ ನಂತರದಂತಲ್ಲಿ ಏನಾದ್ರು ಅನಾರೋಗ್ಯ ಸಮಸ್ಯೆ ಉಂಟಾಗಿದೆಯಾ, ಮತ್ತೊಂದು ಆಗೋದು ಏನಾದರೂ ಕರುಳ ಕುಡಿ ಅಲ್ವಾ, ಈ ಕಾರಣಕ್ಕಾಗಿಯೇ ಆ ಒಟ್ಟೂ ಪ್ರಕ್ರಿಯೆಗಳನ್ನು ಅವ್ರು ಹೇಗೆ ಆಸೆಗಣ್ಣಿನಿಂದ, ಜೊತೆಗೆ ಸ್ವಲ್ಪ ಆತಂಕ, ಜೊತೆಗೆ ಒಂದಷ್ಟು ಕುತೂಹಲ, ಜೊತೆಗೆ ಪ್ರಾರ್ಥನೆ, ಭಕ್ತಿ, ಇದೆಲ್ಲದನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೋಡಿ, ಇವರಿಗೆ 634ನೇ ನಂಬರ್ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು 634ನೇವರು ಈ ಆರ್ಬಿಟ್ ನ ಸುತ್ತಿರೋದು. ಅಂದ್ರೆ ISS ಹೋಗಿರೋದಲ್ಲ, ಆ ಒಂದು ಆರ್ಬಿಟ್ ಅಲ್ಲಿ ಹೋಗಿ ಸುತ್ತಿರೋರು. ಸೊ ಇವ್ರು 634 ಅಂದ್ರೆ 61ನೇ ಇಸ್ವಿಲ್ ಶುರುವಾಗಿದ್ದು ಅಂದ್ರೆ ವರ್ಷಕ್ಕೆ 10 ಜನ ಮಾತ್ರ ಆರ್ಬಿಟ್ ಹೋಗ್ತಾ ಇದಾರೆ ಅಂತ ಲೆಕ್ಕ ಹಾಕೋಬೇಕು. ಸೊ ಅದೊಂದು. ನೆಕ್ಸ್ಟ್ ಈ ISS ಹೋಗಿರೋದು 283 ಜನ ಇದುವರೆಗೂ. ಇವರು ಸೇರಿ 283 ಜನ. ನೀವ್ ಹೇಳಿದ್ರಲ್ಲ ಕೋಟಿ, ಇವ್ರು 283 ಜನ ಹೋಗಿದ್ದಾರೆ ISSಗೆ. ಆರ್ಬಿಟ್ ಸುತ್ತಿರೋದು 634ನೇವರು. ಅದಕ್ಕೆ ಇವ್ರಿಗೆ 634 ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಈಗ ನಾವಿಲ್ಲಿ ಆ ಕ್ಯಾಪ್ಸೂಲ್ನ ಒಳಗೆ ಸೆರೆ ಸಿಗ್ತಾ ಇರುವಂಥ ಕೆಲ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 4 ಮಂದಿನೂ ಕೂಡ ಅವರಿಗಾಗಿ ಆ ವಿನ್ಯಾಸದಿಂದ ಅವರಿಗಾಗಿನೇ ಅದೊಂದು ಸೀಟ್ ಎಲ್ಲ ವಿನ್ಯಾಸ ಮಾಡಿರ್ತಾರೆ. ಅವ್ರವ್ರ ಶೇಪಿಗೆ ತಕ್ಕನಾಗ ಅದನ್ನ ವಿನ್ಯಾಸ ಮಾಡಿರ್ತಾರೆ. ಸೊ ಅದರಲ್ಲಿ ಅವರು ಕೂತಿರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ. 18 ದಿನಗಳ ಹಿಂದೆ ಇದೇ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ಕೊಳ್ಬೋದು ಅಥವಾ ಒಂದು ನೆನಪಿಸ್ಕೊಳ್ಬೋದು. ಹೇಗಿತ್ತು ಅವತ್ತಿನ ಸಂದರ್ಭ ಅಂತ. ಅವತ್ತು ಬಹಳ ಆತಂಕ ಇತ್ತು, ಏನಾಗ್ಬಿಡುತ್ತೋ ಅನ್ನುವಂಥ ದುಗುಡ ಇತ್ತು. ಅವರು ಸೇಫಾಗಿ ಅಲ್ಲಿ ಲ್ಯಾಂಡ್ ಆಗಿಬಿಟ್ರೆ ಸಾಕಪ್ಪ ISSಗೆ ಹೋಗಿ ಅನ್ನುವಂಥ ರೀತಿಯಾದಂಥ ಭಾವನೆ ಇತ್ತು. ಅದೆಲ್ಲವೂ ಕೂಡ ಶತಕೋಟಿ ಭಾರತೀಯರ ಪ್ರಾರ್ಥನೆಯ ರೀತಿಯಾಗಿಯೇ ಸಾಂಘವಾಗಿ ನಡೆದಿದೆ. ಅದಾದ ನಂತರದ 18 ದಿನಗಳ ಸಂಶೋಧನೆ, ಅಧ್ಯಯನ, ಇದೆಲ್ಲವೂ ಕೂಡ ಬಹುತೇಕ ಯಶಸ್ವಿ ಆಗಿರುತ್ತೆ. ಅದಾದ ನಂತರದಲ್ಲಿ ಈಗ ಅವರನ್ನ ಭೂಮಿ ಕರೆತರುವಂಥ ಒಂದು ಪ್ರಯತ್ನದ ಭಾಗ ಇವತ್ತಿನ ಆ ಒಟ್ಟು ಪ್ರಕ್ರಿಯೆಯಲ್ಲಿ ನಾವು ಗಮನಿಸಿರುವಂಥದ್ದು. ಅದೂ ಕೂಡ ಭಾಳ ಸೇಫ್ ಆಗಿದೆ. ಇದು ಮುಂಬರುವಂತಹ ದಿನಗಳಲ್ಲಿ ಈ ರೀತಿಯಾದಂತಹ 10 ಸಂಶೋಧನೆ ಕೈಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಫಸ್ಟ್ ಒಬ್ಬ ವ್ಯಕ್ತಿಯನ್ನ ಈಗ ಹೊರತರುವಂತ ಪ್ರಯತ್ನ ಆಗ್ತಾ ಇದೆ. ಮೊದಲ ಗಗನಯಾನಿಯನ್ನ ಹೊರತರುವಂತ ಪ್ರಯತ್ನ ಆಗ್ತಾ ಇದೆ. ನೋಡಿ ಇಲ್ಲಿ ನಿಂತ್ಕೊಂಡ್ರು ಅವರು. ಹೌದು.
ಸೊ ನೀವು ಹೇಳ್ದಾಗೆ 18 ದಿನ ಅಲ್ವಾ, ಹೌದು. ಆ ಕಾರಣಕ್ಕಾಗಿ ಅಟ್ಲೀಸ್ಟ್ ಈ ಶಕ್ತಿ ಈ ಸಾಮರ್ಥ್ಯ ಅವರಲ್ಲಿದೆ. ಸುನೀತಾ ವಿಲಿಯಮ್ಸ್ ಅವ್ರ ಹಂಗೆ ಎದ್ದು ನಿಂತ್ಕೊಳಕ್ ಆಗದೆ ಇರುವಂತ ಸನ್ನಿವೇಶ ಇರಲಿಲ್ಲ. ಅದು ಯಾಕಂದ್ರೆ 250 ದಿನ ಕ್ರಾಸ್ ಆಗೋಗಿತ್ತು, 263 ದಿನ ಇಟ್ಕೊಂಡು ಇದ್ ಮಾಡಿದ್ರು. ಯೂಶಲಿ ತುಂಬಾ ದಿವಸ 6 months ಯೂಶಲಿ ಹೋಗ್ತಾರೆ, ಬಟ್ ಇದು ಜಸ್ಟ್ 14 days ಅಂತ ಆಗಿ ಅಫ್ಕೋರ್ಸ್ 3 weeks ಆಯ್ತು, 18 days ಆಗಿತ್ತು. ಸೊ ಪ್ರಾಬಬ್ಲಿ ಅವ್ರಿಗೆ ದೇ ಆರ್ ಏಬಲ್ ಟು ವಿತ್ ಸಪೋರ್ಟ್ ದೇ ಆರ್ ಏಬಲ್ ಟು ವಾಕ್. ಕರೆಕ್ಟ್. ಫಸ್ಟ್ ಕಮಾಂಡರ್ ಲೇಡಿ ಹೋಗಿದ್ದು ಅನ್ಸುತ್ತೆ, ವಿಟ್ಸನ್ ಅವರು. ಹೌದು. ಸೊ ಪಿಗಿ ವಿಟ್ಸನ್ ಅವರು ಹೊರಗೆ ಬಂದರು ಅಂತ ಕಾಣಿಸುತ್ತೆ, ಯಾಕಂದ್ರೆ ಅವರು ಮಹಿಳೆ ರೀತಿಯಾಗಿ ಕಂಡು ಬರ್ತಾ ಇದ್ರು. ಈ ಟೀಮ್ನಲ್ಲಿ ಇದ್ದಂತಹ ಮಹಿಳೆ ಅಂತಂದರೆ ಪಿಗಿ ವಿಟ್ಸನ್ ಅವರು. ಅದಾದ ನಂತರದಲ್ಲಿ ಈಗ ಗ್ರೂಪ್ ಕ್ಯಾಪ್ಟನ್ ಆಗಿರುವಂಥ ಶುಭಾಂಶು ಶುಕ್ಲಾ ಅವರು ಬರ್ತಾ ಇದ್ದಾರೋ, ಅಥವಾ ಇನ್ನುಳಿದಂಥ ಹಂಗೇರಿಯವರು, ಒಬ್ಬರು ಪೋಲ್ಯಾಂಡ್ನವರು ಯಾರು ಬರ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಬಟ್ ಇಲ್ಲಿ ಪಿಗಿ ವಿಟ್ಸನ್ ಅಂತೂ ಭಾಳ ಸೇಫ್ ಆಗಿನೇ ಅವರು ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇತ್ತು ಅಂತ ಅಂದರೆ. ಬಟ್ ಅವ್ರು 4ನೇದೋ 5ನೇದೋ ಇದು ಅವ್ರು ISSಗೆ ಹೋಗಿರೋದು. ಪಿಗಿ ವಿಟ್ಸನ್ ಅವರಿಗೆ ಅನುಭವ ಇದೆ, ತುಂಬಾ ಅನುಭವ ಇದೆ ಅವ್ರಿಗೆ. ಬಟ್ ಶುಭಾಂಶು ಶುಕ್ಲಾ ಅವರಿಗೆ ಇದು ಮೊದಲ, 3 ಜನಕ್ಕೂ ಇದು ಮೊದಲನೇ ಅನುಭವ. ಭಾರತೀಯಲ್ಲಿ ಇದು ಫಸ್ಟ್. ಹೌದು. ರಾಕೇಶ್ ಶರ್ಮಾ ಅವ್ರು ಹೋಗಿದ್ದು ಅವಾಗ ISS ಅನ್ನೋದು ಕಟ್ಟೇ ಇರಲಿಲ್ಲ. ಅಫ್ಕೋರ್ಸ್ ಅವರು ರಷ್ಯನ್ ಒಂದು ಸಣ್ಣ ಕ್ಯಾಪ್ಸುಲ್ಗೆ ಹೋಗಿದ್ರು, ಅವರು ಸ್ಪೇಸ್ ಸ್ಟೇಷನ್ ಇತ್ತವಾಗ. ಸೊ ಅವರು 1 ವಾರ ಏನೋ ಹೋಗಿದ್ರು ಅನ್ಸುತ್ತೆ. ಸೊ ISSಗೆ ಹೋಗಿ ಇಷ್ಟು ದೊಡ್ಡ ಸುತ್ತಾಟ ಮಾಡಿರೋದು ಇವರು ಪಿಗಿ ವಿಟ್ಸನ್ ಅದನ್ನೇ ತೋರಿಸ್ತಾ ಇದ್ದಾರೆ. ಹೌದು. ಪಿಗಿ ವಿಟ್ಸನ್ ಅವರನ್ನ ಈಗ ಹೊರಗೆ ತರುವಂಥ ಕೆಲಸ ಆಗ್ತಾ ಇದೆ. ಈಗ ಮತ್ತೊಬ್ರು ಈಗ ಇರುವಂಥ 3ರಲ್ಲಿ ಈಗ ಯಾರು ಹೊರಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಇನ್ನು 3ವರಿಗೂ ಕೂಡ ಇದು ಮೊದಲ ಅನುಭವ ಆಗಿತ್ತು. ಪಿಗಿ ವಿಟ್ಸನ್ ಅವರಂತೂ ಅವರು ಜಾರಿ